ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ರಚಿತ ಸಾಂಸ್ಕೃತಿಕ ಟ್ರಸ್ಟ್ ಕಮಲಾನಗರ ಬೆಂಗಳೂರು ವತಿಯಿಂದ ದಿನಾಂಕ 27/7/2025 ಸಂಜೆ 6 ಗಂಟೆಯಿಂದ ಕೆಎಚ್ ಕುಮಾರ್ ಅಂಗಳದಲ್ಲಿ ಸಂಗೀತ ಸುದ್ದಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಭಾವಗೀತೆ, ಜಾನಪದ ಗೀತ ಗಾಯನ ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ರಂಗ ಸಂಘಟಕರಾದಂಥ ಕೆಎಚ್ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಕಥಾ ವಿದ್ವಾಂಸರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಜಿ ಸೋಮಶೇಖರ್ ದಾಸ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಜನಪದ ಗಾಯಕರಾದ ಶಂಕರ್ ಭಾರತಿಪುರ ಮತ್ತು ಸಬ್ಬನಹಳ್ಳಿ ರಾಜು, ಆರೋಹಣ ಸುಧೀಂದ್ರ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಗಾಯಕರಾದಂಥ ಶ್ರೀಮತಿ ದಿವ್ಯಾ ಮತ್ತು ಬಸವರಾಜ್ ಅವರು ಉಪಸ್ಥಿತರಿದ್ದರು. Next topic is ಮಹಾತ್ಮ ಗಾಂಧಿ ರಸ್ತೆ. ಇಂಗ್ಲಿಷ್ ವಾಯ್ಸ್ ನಂದು ನನಗೆ ಈ ಹಾಡು ತುಂಬ ಇಷ್ಟ. ಸರ್ ಪ್ರೀತಿಯಲ್ಲಿ ಸಂಜಯ
ರಚಿತ ಸಾಂಸ್ಕೃತಿಕ ಟ್ರಸ್ಟ್ನ 7ನೇ ವರ್ಷದ ಕಾರ್ಯಕ್ರಮ ನಮ್ಮ ಕೊಡಗೇಹಳ್ಳಿ ರಂಗೋತ್ರಿ ಕುಮಾರ್ ಅಂಗಳದಲ್ಲಿ 7ನೇ ವರ್ಷದ ಸಾಂಸ್ಕೃತಿಕ ಜನಪದ ಸುಗ್ಗಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಕನ್ನಡ ನಾಡಿನ ಶ್ರೇಷ್ಠ ಗಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರುಗಳು ತಮ್ಮ ಗೀತ ಗಾಯನವನ್ನು ಇಲ್ಲಿ ಪ್ರದರ್ಶನ ಮಾಡಿ ನಮ್ಮ ಬಡಾವಣೆಯ ಸನ್ಮಿತ್ರರು ಆ ಗೀತೆಗಳನ್ನು ಕೇಳಿ ಮನಸ್ಸು ಆಹ್ಲಾದ ಆಗಿ ಅವರು ಪುಳಕಿತಗೊಂಡಿದ್ದಾರೆ. ನಮ್ಮ ಬಡಾವಣೆಯಲ್ಲಿ ಪ್ರತಿ ತಿಂಗಳು ಈ 15 ದಿನಕ್ಕೊಮ್ಮೆ ಈ ಥರದ ಕಾರ್ಯಕ್ರಮಗಳಾಗಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಿದಂಥ ಸಹನೆ ಮತ್ತು ಸಹನ್ ಮಿತ್ರರು ಈ ವಿಷಯಗಳನ್ನು ಹೇಳಿದ್ದಾರೆ. ಕನ್ನಡ ನಾಡಿನ ಶ್ರೇಷ್ಠ ಗಾಯನ ಪರಂಪರೆಯನ್ನು ಮುಂದುವರಿಸೋದಕ್ಕೆ ರಚಿತ ಸಾಂಸ್ಕೃತಿಕ ಟ್ರಸ್ಟ್ನವರು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಗಾಯಕಿ ದಿವ್ಯಾ ಬಸವರಾಜ್ ಅವರ ಈ ಪ್ರಯತ್ನ ಯಶಸ್ಸಾಗಲಿ ಮತ್ತು ಅವರು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡುವುದ್ರ ಮುಖಾಂತರ ಕರ್ನಾಟಕದ ಚಿರಪರಿಚಿತ ವ್ಯಕ್ತಿತ್ವ ಆಗಲಿ ಅಂತ ಆಶಿಸ್ತಾ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ಪ್ರತಿ ತಿಂಗಳು ಕೂಡ ನಾವು ಬಡಾವಣೆಗಳಲ್ಲಿ ಈ ಥರದ್ದು ಜಾನಪದ ಮತ್ತು ಸುಗಮ ಸಂಗೀತ ಭಾವಗೀತೆಗಳನ್ನು ಹಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಬಡಾವಣೆಯಲ್ಲಿ ಆಗಮಿಸಿ ನಮ್ಮ ಅಂಗಳದಲ್ಲಿ ಅವರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಗಾಯನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಸನ್ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು, ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾನು ಕುಮಾರ್ KH, ರಂಗ ಸಂಘಟಕ, ರಂಗ ನಿರ್ದೇಶಕ. ಇವತ್ತು ರಚಿತಾ ಸಾಂಸ್ಕೃತಿಕ ಟ್ರಸ್ಟಿಂದ ಸಂಗೀತ ಸುಗ್ಗಿ ಅಂತ ಮಾಡಿದ್ದು. ಹೆಸರಾಂತ ಗಾಯಕರು ಮತ್ತು ಹೆಸರಾಂತ ಕಲಾವಿದರೆಲ್ಲ ಬಂದಿದ್ದು, ಅಂತಾರಾಷ್ಟ್ರೀಯ ಕಲಾವಿದರೆಲ್ಲ ಬಂದಿದ್ದರು. ಅವ್ರ ಕಡೆಯಿಂದ ನಾವು ಜನಪದ ಕಾರ್ಯಕ್ರಮ ಮಾಡಿದ್ದೀವಿ, ಉದ್ಘಾಟನೆ ಮಾಡಿದ್ದೀವಿ. ಜನಪದ ಗೀತೆಗಳು ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಂಸ್ಥೆ ಕಡೆಯಿಂದ, ರಚಿತಾ ಸಾಂಸ್ಕೃತಿಕ ಟ್ರಸ್ಟಿಂದ. ಚೀಫ್ ಗೆಸ್ಟ್ ಬಂದುಬಿಟ್ಟು ನಮ್ಮದು ರಂಗೋತ್ರಿ ಕುಮಾರ್ ಅವರು, ಆಮೇಲೆ ಸೋಮಶೇಖರ್ ದಾಸ್ ಅವರು, ಶಂಕರ್ ಭಾರತೀಪುರ ಅವರು, ಸಪ್ನಹಳ್ಳಿ ರಾಜು ಅವರು, ಆಮೇಲೆ ನಮ್ಮದು ಸುಧೀಂದ್ರ ಅವರು, ಆಮೇಲೆ ಇನ್ನೂ ಎಷ್ಟೆಷ್ಟು ಜನಗಳು ಕಲಾವಿದರುಗಳು ಬಂದಿದ್ದರು. ಅವ್ರ ಕಡೆಯಿಂದ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.